ಅಯೋಧ್ಯೆ ರಾಮಮಂದಿರ ವಿಚಾರವಾಗಿ ವಿಪಕ್ಷಗಳ INDIA ಮೈತ್ರಿಕೂಟ ದಲಿತಾಸ್ತ್ರ ಪ್ರಯೋಗಿಸಿದೆ. ರಾಮಮಂದಿರಕ್ಕೆ ಮೊದಲು ದಲಿತರನ್ನ ಬಿಡಲು ಹೇಳಿ ದಲಿತರನ್ನ ಅರ್ಚಕರನ್ನಾಗಿ ಮಾಡ್ತೀರಾ ಅಂತ ಸಚಿವ ರಾಜಣ್ಣ ದೆಹಲಿಯಲ್ಲಿ ಪ್ರಶ್ನಿಸಿದ್ದಾರೆ. ಇನ್ನು ಮಹಾರಾಷ್ಟ್ರ ಮಾಜಿ ಸಿಎಂ ಹಾಗೂ ವಿಭಜಿತ ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಬುಡಕಟ್ಟು ಸಮುದಾಯದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಮಮಂದಿರ ಉದ್ಘಾಟಿಸಬೇಕು ಎಂದು ವರಸೆ ತೆಗೆದಿದ್ದಾರೆ. ಅಯೋಧ್ಯೆ ರಾಮಮಂದಿರ ರಾಷ್ಟ್ರೀಯ ಹೆಮ್ಮೆಯ ವಿಷಯವಾಗಿದೆ. ಹೀಗಾಗಿ ರಾಷ್ಟ್ರಪತಿ ಮುರ್ಮು ಅವರಿಂದ ರಾಮಲಲ್ಲಾ ಪ್ರತಿಷ್ಠಾಪನೆ ಸಮಾರಂಭ ಉದ್ಘಾಟಿಸಬೇಕೆಂದು ಠಾಕ್ರೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಇನ್ನು ರಾಮ ರಾಜಕಾರಣ ವಿಚಾರದಲ್ಲಿ ದಲಿತರನ್ನ ಎಳೆದು ತಂದ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ದಾರೆ. ರಾಮನ ದೇವಸ್ಥಾನಕ್ಕೆ ಮೊದಲು ಇಟ್ಟಿಗೆ ಇಟ್ಟಿದ್ದು ಒಬ್ಬ ದಲಿತ. ಆತನನ್ನ ದಲಿತ ಅಂತ ಹೇಳಲ್ಲ, ಹಿಂದೂ ಅಂತ ಹೇಳ್ತೇನೆ. 24 ಅರ್ಚಕರ ನೇಮಕ ಆಗಿದೆ, ಅದರಲ್ಲಿ ಇಬ್ಬರೂ ದಲಿತರೆಂದು ಹೇಳಿದ್ದಾರೆ. ಏನ್ ಮಾಡೋರು ಇವರು ಎಲ್ಲ? ಆಯ್ತಪ್ಪ, ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರ, ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ಈ ರೀತಿನಲ್ಲಿ ಸುಮ್ಮನೆ स्वार्थಕ್ಕೋಸ್ಕರ वोटಗೋಸ್ಕರ राजकारण ಮಾಡ್ಲಿ. पवित्र भावनेने देशाच्या महामहिम राष्ट्रपतीजींना 22 तारखेचं आमंत्रण देत आहोत. त्यांनी तिकडे यावं, त्यांच्याच हस्ते ती पूजा आम्ही करू. आम्ही पाहिजे कोणी त्या फोटोमध्ये येणार नाही. देशाच्या राष्ट्रपती म्हणून आमंत्रण देत आहोत आणि राष्ट्रपती म्हटल्यानंतर त्यांचा मान पान सगळं जो काय तो तसा देशाचे ते राष्ट्रपती आहेत त्या तसा तो राखला गेला पाहिजे. गर्दीतल्या एक असं आम्ही करणार नाही आहोत. 24 ಜನ ಅರ್ಚಕರನ್ನ ಈಗ ನೇಮಕ ಮಾಡಿದ್ದಾರೆ. ಆ 24 ಜನ ಅರ್ಚಕರಲ್ಲಿ ಅವ್ರ ಭಾಷೆನೇ ಇಬ್ರು ದಲಿತರು ಇದ್ದಾರೆ. ನಾನು ಅವ್ರನ್ನು ಕೂಡ ನಾನು ಹಿಂದೂಗಳು ಅಂತಾನೆ ಕರೆಯೋದು, ದಲಿತರು ಅಂತ ಅವ್ರನ್ನ ಕರೆಯಲ್ಲ. ಅವ್ರೆಲ್ಲರೂ ಕೂಡ 24 ಜನ ಅರ್ಚಕರು ಕೂಡ ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನ ಪ್ರಪಂಚದ ಹಿಂದೂಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ರಾಮಮಂದಿರ ಉದ್ಘಾಟನೆ ವಿಚಾರವಾಗಿ ಜಟಾಪಟಿ ತೀವ್ರಗೊಂಡಿದೆ. ಅಯೋಧ್ಯೆಯಲ್ಲಿರೋ ರಾಮ ಒಬ್ಬನೇ ದೇವರ, ನಮ್ಮೂರಲ್ಲೂ ದೇವರಿವೆ ಅಂತ ಸಚಿವ RB ತಿಮ್ಮಾಪುರ ಹೇಳಿದ್ರೆ, ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ಬಾಲಕೃಷ್ಣ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಮ ಮಂದಿರಕ್ಕೆ ಬರ್ಬೇಕಂತ ಅಲ್ಲಿಗೆ ಹೋಗ್ಬೇಕಾ? ನಮ್ಮ ಊರಾಗ ಯಾವ ದೇವ್ರುಗಳಿಲ್ಲ. ನಮ್ಮ ಊರೆಲ್ಲ ದೇವ್ರುಗಳು ಹೌದಲ್ಲ, ಇವ್ರಿಗೆ ದೇವ್ರಗಳ ಗತಿ ಕಾಣ್ತಾ ಇಲ್ಲ. ನಮ್ ಹಳ್ಳಿಗಾದ್ಮೇಲೆ ಅದೀವಲ್ಲ, ನಾವೆಲ್ಲ ದೇವ್ರುಗಳದಲ್ಲ. ದುರ್ಗ ಹೋದ, ಜಾಮ ಹೋದ, ಕಾಳ ಹೋದ, ಕಂಟೆ ಹೋದ, ಹನುಮಂತಿ ಹೋದ, ಅವೆಲ್ಲ ದೇವ್ರು ಹೌದಲ್ಲ ಇವರಿಗೆ? ಅದೊಂದೇ ದೇವ್ರ? 5 ವರ್ಷ ಆಗಿದ್ದು ಯಾಕೆ ಮಾಡ್ಲಿಲ್ಲ ಅವರು? ಕಡೆ ಚುನಾವಣೆ, ಇದು ಚುನಾವಣೆ ಗಿಮಿಕಿ ಅವ್ರದ್ದು. ನಾವ್ ಯಾವ್ದು ಚುನಾವಣೆ ದೃಷ್ಟಿಯಿಂದ ಮಾಡಲ್ಲ. ನಾವು ಪ್ರಾಮಾಣಿಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ನೋಡಿ, ಅದನ್ನ ಇವತ್ತು ಕೂಡ DC ಅವರು ಮತ್ತೆ MP ಅವರು ಚರ್ಚೆ ಮಾಡ್ತಿದ್ರು. ಒಂದ್ ಜಾಗ ಗುರ್ಸವ್ರೆ, 20 ಎಕರೆ ಜಾಗ ಇದೆ ಅಂತ. ಕೇವಲ ಕಡಿಮೆ 1-2 ಎಕರೆ 3 ಎಕರೆ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಒಂದ್ 20-25 ಎಕರೆ ತಗೊಂಡು ಮಾಡೋಣ ಅಂತ ಹೇಳಿದ್ದಾರೆ. ಆಮೇಲೆ ಇದೇ ಇನ್ನೇನ್ ಕೆಲಸ ಮಾಡಲ್ಲ, ಇದು ಹಿಡ್ಕೊಂಡ್ಬಿಟ್ಟು ದೇವಸ್ಥಾನ ಕಟ್ಬಿಟ್ಟು ಓಡಾಡ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಅದಕ್ಕೆ ನಾವೇ ಮಾಡ್ಬಿಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.